ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ದೊಡ್ಡಮ್ಮನ ಮಗಳ ಮಗುವಿನ ತೊಟ್ಲು ಫಂಕ್ಷನ್ ಇತ್ತು. ಸೊ ಅದಕ್ಕೆ ಹೋಗಿರೋವಂಥದ್ದು. ಅಲ್ಲಿನ ಒಂದು ಸಿಂಪಲ್ ಆಗಿರೋವಂಥ ಒಂದು ವೀಡಿಯೋನ ಮಾಡಿದ್ದೀನಿ. ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ, ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಈಗಾಗಲೇ ನಾನು ಸೀಮಂತ ಕಾರ್ಯದ ಒಂದು ವ್ಲಾಗನ್ನು ಶೇರ್ ಮಾಡಿದ್ದೆ. ನೋಡದೇ ಇರೋರು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ತೊಟ್ಟಿಲು ಹಾಕುವ ಶಾಸ್ತ್ರ, ಹಾಗೆ ಹೆಸರನ್ನ ಇಡೋವಂಥದ್ದು, ಗಣ ಹೋಮ ಕೂಡ ಮಾಡಿಸಿದ್ರು ಮನೆಯಲ್ಲಿ. ಬಟ್ ನಮ್ಗೆ ಅಲ್ಲಿ ಹೋಗೋದಕ್ಕೆ ಆಗಲಿಲ್ಲ. ಬೆಳಗ್ಗೆನೇ ಸೀದಾ ಫಂಕ್ಷನ್ ಇರೋ ಕಡೆ ಹಾಲ್ ಹತ್ರನೇ ಬಂದಿದ್ವಿ. ತೊಟ್ಟಿಲು ಫಂಕ್ಷನ್ನು ಪಾಪುಗೆ 11 ದಿವಸ ಆಗಿತ್ತು. ಸೊ 11 ದಿವಸಕ್ಕೆ ನಮ್ಮಲ್ಲಿ ಹಾಕುವಂಥದ್ದು ಶಾಸ್ತ್ರ. ನಿಮ್ಮಲ್ಲೆಲ್ಲ ಕೆಲವೊಂದು ಕಡೆಲ್ಲ 5 ತಿಂಗಳಿಗೆಲ್ಲ ಹಾಕ್ತಾರೆ ಅಲ್ವಾ. ಬಟ್ ನಮ್ಮಲ್ಲಿ ತುಂಬ ಹೆಚ್ಚಾಗಿ 11 ದಿವಸಕ್ಕೆ ಹಾಕ್ತಾರೆ. ಇಲ್ಲ ಕೆಲವೊಬ್ಬರು ಮಾತ್ರ 1 ತಿಂಗಳಿಗೆ 1 ದಿವಸ ಕಮ್ಮಿ ಮಾತ್ರ ಮಾಡಿಬಿಟ್ಟು ಹಾಕುವಂಥದ್ದು. ತೊಟ್ಲು ಶಾಸ್ತ್ರ ಹಾಕುವಾಗ ವಿಡಿಯೋಗಳು ಸಿಗಲಿಲ್ಲ. ಹಾಗೆ ಇಲ್ಲಿ ನೇಮನ್ನು ರಿವೀಲ್ ಮಾಡ್ತಾ ಇದ್ದಾರೆ, ಪಾಪು ಹೆಸರನ್ನ. ಸೊ ತುಂಬ ಚೆನ್ನಾಗೇ ಆಗಿತ್ತು. ಹಾಗೆ ಪಾಪುಗೆ ಮುದ್ದಾದ ಹೆಸರಿಟ್ಟಿದ್ದಾರೆ, ಯಶಸ್ವಿ ಅಂತ ಹೇಳ್ಬಿಟ್ಟು. ಹಾಗೆ ದೀಪನಣ್ಣ, ಅಪ್ಪ ಅಮ್ಮ ಎಲ್ಲ ಇಲ್ಲಿದ್ದಾರೆ. ಹಾಗೆ ಇಲ್ಲಿ ದೀಪನ ನಾದ್ನಿ ಅಂದರೆ ಪಾಪು ಸೋದರತ್ತೆ ಮಾವ ಅವರು ಕೂಡ ಇಲ್ಲಿದ್ದಾರೆ. ಹಾಗೆ ಫಂಕ್ಷನ್ನಲ್ಲಿ ಎಲ್ಲ ಗೆಸ್ಟ್ಗಳು ಬಂದಿದ್ದರು. ಗಿಫ್ಟ್ಗಳನ್ನೆಲ್ಲ ಪಾಪುಗೆ ಕೊಡ್ತಾಯಿದ್ರು. ಹಾಗೆ ಹೊರಗಡೆ ಬಂದು ನಿಂತಾಗ ನನಗೆ ಕಂಡಂಥ ಒಂದು ವ್ಯೂ ತುಂಬಾ ಖುಷಿ ಅನ್ನಿಸ್ತು ನೋಡೋದಕ್ಕೆ. ನಿಮ್ಮೊಟ್ಟಿಗೆ ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ. ಫಂಕ್ಷನಲ್ಲಿ ಬಂದುಬಿಟ್ಟು ಬರೀ ಫ್ಯಾಮಿಲಿ ಮೆಂಬರ್ಸ್ಗಳು ಮಾತ್ರ ಇದ್ದರು. ತುಂಬ ಹತ್ತಿರದವರು ಕೆಲವೊಬ್ಬರು ಮಾತ್ರ, ಅದು ಬಿಟ್ಟರೆ ಹೊರಗಿನವ್ರು ಯಾರೂ ಇರಲಿಲ್ಲ. ಸೊ ಹಾಗೆ ಇಲ್ಲಿ ಐಸಿರಿ ನೋಡಿ, ಅವಳಿಗೆ ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ, ಆಟ ಆಡ್ತಾ ಇರೋದು, ಆ ಕಡೆ ಈ ಕಡೆ ಓಡಾಡೋದು, ಅದೇ ಕೆಲಸ ಅವಳಿಗೆ. ಆಟ ಆಡ್ತಾಯಿದ್ಲು. ಪಾಪು ಬೇಬಿ ಪಿಂಕ್ ಕಲರ್ ಡ್ರೆಸ್ಸಲ್ಲಿ ಮಿಂಚ್ತಾ ಇದ್ಲು. ಹಾಗೆ ಎಲ್ಲರೂ ಗಿಫ್ಟ್ ಕೊಟ್ಬಿಟ್ಟು ವಿಶ್ ಮಾಡಿ ಕೂಡ ಹೋಗ್ತಾಯಿದ್ರು ಗೆಸ್ಟ್ ಎಲ್ಲ. ಇಲ್ಲಿ ರಮ್ಯಾ ಅಮ್ಮ, ಹಾಗೆ ಆರಾಧ್ಯ ಕೂಡ ಇಲ್ಲಿದ್ದಾಳೆ. ಐಸಿರಿಗಂತೂ ಫುಲ್ಲು ಖುಷಿ. ಐ ಥಿಂಕ್ ಬಂದುಬಿಟ್ಟು ತೊಟ್ಟು ಫಂಕ್ಷನ್ ಫಸ್ಟ್ ಅಟೆಂಡ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ, ತುಂಬ ಟೈಮ್ ನಂತರ. ಅವಳಿಗೂ ಒಂದು ಸ್ವಲ್ಪ ಈಗ ಎಲ್ಲ ಗೊತ್ತಾಗತ್ತಲ್ಲ, ತೊಟ್ಲನ್ನು ತೂಗ್ಬಿಟ್ಟು ಪಾಪು ಪಾಪು ಅಂತ ಹೇಳ್ಬಿಟ್ಟು ಮಲಗಿಸ್ತಾ ಇದ್ಲು. ಭಾರಿ ತುಂಬ ಖುಷಿ ಅನ್ನಿಸ್ತಾ ಇತ್ತು ಅವಳಿಗೆ, ತೊಟ್ಲನ್ನು ತೂಗ್ತಾ ಇತ್ತು. ಆರಾಧ್ಯಂಗೂ ತುಂಬ ಖುಷಿ, ಪಾಪುಗೇನಾದರೂ ತಾನು ಕೊಡಬೇಕು ಗಿಫ್ಟ್ ಅಂತ ಹೇಳ್ಬಿಟ್ಟು ಅವಳು ಒಂದು ಸಣ್ಣ ಗಿಫ್ಟನ್ನು ತಂದುಬಿಟ್ಟು ಕೊಡ್ತಾ ಇದ್ದಾಳೆ.
ಪಾಪು ಸ್ವಲ್ಪ ಹಠ ಮಾಡಿ ಅಳ್ತಾ ಇದ್ಲ. ಅದಕ್ಕೆ ಅವ್ರ ಸೋದರತ್ತೆ ಬಂದುಬಿಟ್ಟು ಹಾಡು ಹೇಳ್ತಾ ಇದ್ಲು, ಲಾಲಿ ಹಾಡು. ಅದಕ್ಕೆ ನಾನು ತಮಾಷೆ ಮಾಡ್ತಾಯಿದ್ದೆ, ಅತ್ತೆ ಹಾಡನ್ನು ಕೇಳಿಬಿಟ್ಟು ಸುಮ್ಮನೆ ಆಗ್ತಿದ್ದಾಳಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಐಸಿರಿ ಅಂತೂ ಅಲ್ಲಿಂದ ಅಲ್ಲಾಡಲೇ ಇಲ್ಲ, ಅಲ್ಲೇ ಇರ್ತೀನಿ, ಪಾಪುನ ನಾನು ಹೀಗೆ ತೂಗ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ನಿಂತಿದ್ಲು. ಪಾಪುನ ದೀಪ ತೊಗೊಂಡಿದ್ಲ. ಅಯ್ಯೋ ಪಾಪು ತೊಟ್ಲಲ್ಲಿಲ್ಲ ಅಂತ ಹೇಳ್ಬಿಟ್ಟು ಹುಡುಕ್ತಾನೇ ಇದ್ದಾಳೆ ಐಸಿರಿಯಲ್ಲಿ. ಹಾಗೆ ನಾವೆಲ್ಲರೂ ಊಟಕ್ಕೆ ಕೂಡ ಹೋದ್ವಿ. ಊಟನೂ ತುಂಬ ಚೆನ್ನಾಗಿತ್ತು. ಊಟ ಕೂಡ ಚೆನ್ನಾಗಿತ್ತು. ನಿಮಗೆ ಈ ಊಟದಲ್ಲಿ ಯಾವ್ದು ಇಷ್ಟ ಅಂತ ಕಮೆಂಟ್ ಹಾಕಿ. ಹಾಗೆ ದೀಪಾ ಹಸ್ಬೆಂಡ್ ಬಂದುಬಿಟ್ಟು ಎಲ್ಲರನ್ನ ಕೂಡ ಮಾತಾಡಿಸ್ತಾಯಿದ್ರು. ಐಸಿರಿಗೆ ಊಟ ಮಾಡಿಸೋದು ಅಂದರೆ ತುಂಬಾ ಕಷ್ಟ. ಮೊಸರನ್ನ ಹಾಕಿದ್ರು ಅನ್ಸುತ್ತೆ, ನೋಡಿ ಯಾವ ಥರ ಊಟ ಮಾಡ್ತಾಳೆ ಅಂತೆ. ಹಾಗೆ ನಾವು ಊಟ ಎಲ್ಲ ಮುಗಿಸ್ಬಿಟ್ಟು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಬಿಟ್ಟು ಒಂದಿಷ್ಟು ಹರಟೆ ಮಾತು ಇವೆಲ್ಲ ನಡೀತು. ಹಾಗೆ ಅಷ್ಟೊತ್ತಿಗೆ ದೀಪ ಪಾಪುನ ಕರ್ಕೊಂಡು ಮನೆಗೆ ಕೂಡ ಹೋಗಿದ್ಲು. ಸೊ ನಾವೆಲ್ಲ ಮಾತಾಡ್ಕೊಂಡ್ವಿ, ಸೀದಾ ಮನೆ ಹತ್ರ ಹೋಗೋಣ ಅಂತ ಹೇಳಿಬಿಟ್ಟು. ಹಾಗೆ ಸೀದಾ ನಾವೆಲ್ಲರೂ ದೀಪನ ಮನೆ ಹತ್ರ, ಅಲ್ಲೇ ಹತ್ತಿರ ಆಗಿರೋದ್ರಿಂದ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ. ಹಾಗೆ ಈಗ ದೀಪನ ಮನೆ ಹತ್ತಿರ ಕೂಡ ನಾವು ಬಂದು ತಲುಪಿದ್ವಿ. ಬೆಳಗ್ಗೆ ಪೂಜೆ ಆಗಿತ್ತು ಅಂತ ಹೇಳಿದ್ವಲ್ವ, ಸೊ ನಾವು ಬಂದಿರಲಿಲ್ಲ. ಹಾಗೆ ಇಲ್ಲಿ ಎಲ್ಲರೂ ಕೂಡ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಲ್ಲಿ ದೀಪನ ನಾದಿನಿ ಮಗ ಆಟ ಆಡ್ತಾ ಇದ್ದಾನೆ. ಹಾಗೆ ಅಲ್ಲೇ ಐಸಿರಿ ಕೂಡ ಒಂದು ಕಡೆ ಸುಮ್ಮನೆ ನಿಲ್ತಿರ್ಲಿಲ್ಲ, ಆ ಕಡೆ ಈ ಕಡೆ ಓಡಾಡ್ತಾನೆ ಇದ್ಲು. ಅವಳನ್ನು ಕರೆದು ಕೂಡ ಇಲ್ಲಿ ಕೂರಿಸಿದ್ವಿ. ಪಾಪು ಹತ್ರ ಕೂಡ ಅವಳು ಹೋಗಿ ಬಂದು ಮಾಡ್ತಾನೆ ಇದ್ಲು. ಇಲ್ಲಿ ಅವನು ಡ್ಯಾನ್ಸ್ ಮಾಡ್ತಾ ಇರೋದನ್ನು ನೋಡಿಬಿಟ್ಟು ಇವಳು ಕೂಡ ಒಂದಿಷ್ಟು ಡ್ಯಾನ್ಸ್ ಸ್ಟೆಪ್ಪನ್ನು ಹಾಕ್ತಾಳೆ ನೋಡಿ.
ಹೇಗಿತ್ತು ಐಸಿರಿ ಮಾಡಿರೋವಂಥ ಡ್ಯಾನ್ಸ್? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಹಾಕಿ. ಹಾಗೆ ಒಂದಿಷ್ಟು ಫೋಟೋಸ್ಗಳನ್ನು ಕೂಡ ಶೇರ್ ಮಾಡಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡಿ, ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ಹೊಸ ಒಂದು ವೀಡಿಯೋಸ್ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.